ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಸ್ವಲ್ಪ ಬೇಗ ವ್ಲಾಗ್ ಸ್ಟಾರ್ಟ್ ಮಾಡಿದರೆ ಚೆನ್ನಾಗಿರೋದು ಅನಿಸ್ತಿದೆ. ಈವ್ನಿಂಗ್ ಟೈಮಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿದ್ದೀವಿ. ನಾನು ನಿಮಗೆ ರೀಸೆಂಟ್ ವ್ಲಾಗಲ್ಲಿ ಹೇಳಿದ್ದೆ ನೋಡಿ, ಇಷ್ಟರಲ್ಲೇ ನಮ್ಮ ಮನೇಲಿ ಫಂಕ್ಷನ್ ಇದೆ, ಸ್ಯಾರಿ ತೊಗೊಂಡಿದ್ದೀನಿ ಅಂತ. ಸೊ ಆ ಫಂಕ್ಷನ್ ಪ್ರಿಪ್ರೇಷನ್ಸಲ್ಲಿ ಇದ್ದೀವಿ. ಎಲ್ಲರೂ ಮನೇಲಿ ನಮ್ಮ ಹೋಲ್ ಫ್ಯಾಮಿಲಿ ಒಂದೇ ಕಡೆ ಮೀಟ್ ಆಗಿದ್ದೀವಿ. ಸಂಜೆ ಚಾಟ್ಸ್ ಆಯಿತು, ಇವಾಗ ಟೀ ಆಯಿತು. ಇವಾಗ ಫಂಕ್ಷನ್ ಪ್ರಿಪ್ರೇಷನ್ಸಲ್ಲಿ ರಿಟರ್ನ್ ಗಿಫ್ಟ್ಸ್ನ ತೊಗೊಂಡಿದ್ವಿ, ಅದನ್ನು ರೆಡಿ ಮಾಡ್ತಾ ಇದ್ವಿ. ಸೊ ನಾವು ಯಾವ ಥರ ರಿಟರ್ನ್ ಗಿಫ್ಟ್ಸ್ ತೊಗೊಂಡಿದ್ದೀವಿ, ಅದನ್ನು ಯಾವ ಥರ ಪ್ಯಾಕ್ ಮಾಡ್ತಿದ್ದೀವಿ ತೋರಿಸಿದ್ರೆ, ಇನ್ ಕೇಸ್ ಯಾರಾದರೂ ರಿಟರ್ನ್ ಗಿಫ್ಟ್ಸ್ ತೊಗೋಬೇಕು ಅಂದ್ಕೊಳ್ತಿರೋರಿಗೆ ಹೆಲ್ಪ್ಫುಲ್ ಆಗುತ್ತೆ. ಇವಾಗ ಟ್ರೆಂಡಿಂಗಲ್ಲಿರೋದು ಪಿಚ್ವಾಯಿ ಪ್ರಿಂಟ್ಸ್ ಅಂತ ಹೇಳಿಬಿಟ್ಟು, ಸೊ ಆ ಟ್ರೆಂಡಿಂಗಲ್ಲಿ ನಾನು ಜಾರ್ಸ್ನ ಚೆನ್ನಾಗಿರುತ್ತೆ ಅಂತ ಸಜೆಸ್ಟ್ ಮಾಡಿದೆ. ಸೊ ನಮ್ಮ ಮನೇಲಿ ಎಲ್ರಿಗೂ ಅದೇ ಇಷ್ಟ ಆಯಿತು. ಸೊ ಅದನ್ನು ತೊಗೊಂಬಂದಿದ್ದಾರೆ. ಇವಾಗ ಅದನ್ನು ರೆಡಿ ಮಾಡ್ತಾ ಇದ್ದೀವಿ. ಎಷ್ಟು ಜನ ಕೂತ್ಕೊಂಡು ರೆಡಿ ಮಾಡ್ತಿದ್ದೀವಿ, ಯಾವ ಥರ ಎಂಜಾಯ್ ಮಾಡಿಕೊಂಡು ಮಾಡ್ತೀವಿ, ಏನೆಲ್ಲ ಹಾಕಿ ರೆಡಿ ಮಾಡ್ತೀವಿ ಅಂತ ನಿಮಗೂ ತೋರಿಸ್ತೀನಿ. ಬನ್ನಿ ನೋಡೋಣ ಇವತ್ತಿನ ವ್ಲಾಗ್ ಯಾವ ಥರ ಇರುತ್ತೆ ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಒಳ್ಳೆ ಕಂಟೆಂಟ್ಸ್ ವೀಡಿಯೋಸ್ ನಿಮಗೆ ಯೂಸ್ಫುಲ್ ಆಗೋದನ್ನು ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಬನ್ನಿ ಇವಾಗ ನೋಡೋಣ. ಆ್ಯಂಡ್ ಇದು ನಾವು ಕುಷ್ಟಗಿ ಮನೆ ನಮ್ಮದು. ಯಾವಾಗಲೂ ಈ ಕಬೋರ್ಡ್ ಮುಂದೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿರ್ತೀನಿ ಅನಿಸುತ್ತೆ ನನಗೆ, ಅದಕ್ಕೆ ಅಟ್ಯಾಚ್ಮೆಂಟ್ ಜಾಸ್ತಿ. ಹವೆವರ್ ಬನ್ನಿ ನೋಡೋಣ ಇವಾಗ. ಇಲ್ಲಿ ಏನಕ್ಕೆ ಎಲ್ಲರೂ ನಗ್ತಿದ್ದಾರೆ ಅಂದರೆ, ಎಲ್ಲರೂ ಸೇರ್ಕೊಂಡು ನನಗೆ ಕಾಲು ಎಳಿತಾ ಇದ್ರು ಆಯಿತಾ. ನಾನು ಯಾವ ಥರ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ, ನನ್ನ ಸಿಗ್ನೇಚರ್ ಸ್ಟೈಲ್ ಒಂದಿದೆಯಲ್ಲ, ಹಾಯ್ ಆಲ್ ಅಂತ. ಸೊ ಅದನ್ನೆಲ್ಲ ಹೇಳ್ಕೊಂಡು ಯಾವಾಗಲೂ ನನ್ನ ಕಾಲು ಎಳಿತಿರ್ತಾರೆ. ಇದೇ ಥರ ಏನೇ ಫಂಕ್ಷನ್ ಇರಲಿ ನಮ್ಮ ಮನೇಲಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಕಾಮಿಡಿ ಮಾಡಿಕೊಂಡು ಕೆಲಸ ಮಾಡ್ತೀವಿ. ಸೊ ಕೆಲಸ ಮಾಡಿದ್ದು ಯಾರಿಗೂ ಗೊತ್ತಾಗಲ್ಲ. ಆ್ಯಂಡ್ ಇನ್ನು ನಾವು ರಿಟರ್ನ್ ಗಿಫ್ಟ್ಸ್ ಈ ಜಾರಲ್ಲಿ ಏನೇನು ಹಾಕಿದ್ವಿ ಅಂದರೆ, ಅರ್ಶಿನ ಕುಂಕುಮದ ಪ್ಯಾಕೆಟು, ಬ್ಲೌಸ್ ಪೀಸು ಮತ್ತು ಅಕ್ಕಿ ಅಡಿಕಿನ ಹಾಕಿ ಪ್ಯಾಕ್ ಮಾಡಿದ್ವಿ. ಎಲ್ಲ ಈ ಜಾರಲ್ಲಿ ಹಾಕಿದ್ಮೇಲೆ ಇಲ್ಲಿ ಕಾಣಿಸ್ತಿದ್ಯಲ್ಲ ಗೋಲ್ಡನ್ ನೆಟ್ ಥರ, ಈ ನೆಟ್ಟೆಡ್ ಕ್ಲಾತಲ್ಲಿ ಈ ಥರ ಟೈ ಮಾಡಿಬಿಟ್ಟು ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡ್ವಿ. ಇದು ಡೇ 2 ಆಫ್ ಪ್ರಿಪ್ರೇಷನ್ ಕಂಟಿನ್ಯೂಷನ್ ಬ್ಲಾಗು. ಏನು ಫಂಕ್ಷನ್ ಅಂತ ಸಸ್ಪೆನ್ಸ್ ಇಟ್ಟಿದ್ದೀನಿ, ಅದು ನನ್ನ ಅಪ್ಕಮಿಂಗ್ ಬ್ಲಾಗ್ಸ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ಇದು ಕಂಟಿನ್ಯೂಷನ್ ಪ್ರಿಪ್ರೇಷನ್ನು. ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ 12:30 ಆಗಿದೆ ನೈಟು. ನೋಡಿ, ನಾವು 3 ಜನ ಸಿಸ್ಟರ್ಸು ಅವಲಕ್ಕಿ ಮಂಡಾಳು ಹಚ್ತಾ ಇದ್ದೀವಿ ಫಂಕ್ಷನ್ಗೋಸ್ಕರ. ಯಾಕಿಷ್ಟು ಲೇಟ್ ಹಚ್ತಿದ್ದೀವಿ ಅಂತ ಅಂದ್ಕೊಂಡ್ರೆ, ಮಕ್ಕಳು ಕೈ ಬಿಡಬೇಕು. ಬೆಳಗ್ಗೆ ಹೊತ್ತು ಅವ್ರನ್ನ ನೋಡ್ಕೊಳ್ಳೋದೇ ಸರಿ ಹೋಗುತ್ತೆ. ಸೊ ಈ ಟೈಮಲ್ಲಾದರೆ ಫ್ರೀಯಾಗಿ ನಾವು ಆರಾಮಾಗಿ ಹರಟೆ ಹೊಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮಾಡ್ಬೋದು ಅಂತ ಇವಾಗ ಮಾಡ್ತಿದ್ದೀವಿ. ಆ್ಯಕ್ಚುಲಿ ಬೇಗನೆ ಸ್ಟಾರ್ಟ್ ಮಾಡಿದ್ದೀವಿ, 12:30 ಆಗಿಬಿಟ್ಟಿದೆ ಆಲ್ರೆಡಿ. ಇನ್ನೂ ಮುಗಿಯೋಷ್ಟರಲ್ಲಿ 1 ಆಗುತ್ತೆ ಅನಿಸುತ್ತೆ. ಸೊ ನೋಡಿ, ಹಾಯ್ ಮಾಡಿರಿ ಸ್ವಲ್ಪ ನಮ್ಮ ಸಬ್ಸ್ಕ್ರೈಬರ್ಸಿಗೆ.
ನೀವು ಇದ್ದಿರೋದ್ರಾಗ. ಇಲ್ಲಿ ನಾವು ಕಿಚನ್ನಾಗ ಹರಟಿ ಹೊಡ್ಕೊಂಡು ಪ್ರಿಪ್ರೇಷನ್ ಮಾಡ್ತಿರೋದಕ್ಕೆ ಇವ್ರಿಗೆ ನಿದ್ದಿನೇ ಬರ್ತಿಲ್ಲ. ಮೊಬೈಲ್ ನೋಡ್ಕೊಂಡು ಕೂತಾರೆ. ಯಾಕ ಅಡ್ಡಾಡ್ಬೇಡ್ರಿ, ಮೊಬೈಲ್ ನೋಡ್ರಿ. ಇಲ್ಲಿ ಅವಲಕ್ಕಿ ಹುರಿದಿಟ್ಟಾಗಿದೆ, ಮಂಡಳು ಹುರಿದಿಟ್ಟಿವಿ. ಇವಾಗ ಶೇಂಗಾ ಪುಟಾಣಿ ಇನ್ನು ಕಂಟಿನ್ಯೂಷನ್ ಪ್ರಾಸೆಸ್ ಎಲ್ರಿಗೂ ಗೊತ್ತಿರುತ್ತೆ. ಎಷ್ಟು ಕ್ವಾಂಟಿಟಿಲಿ ಮಾಡ್ತೀವಿ ಅಂತ ತೋರಿಸ್ತೀವಿ ನೋಡಿ. ಈ ವಿಡಿಯೋ ಕ್ಲಿಪ್ಸ್ ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದು ನಿಮಗೆ ನಾವು 3 ಜನ ಕೆಲಸ ಮಾಡ್ಬೇಕಾದ್ರೆ ಎಷ್ಟು ಎಂಜಾಯ್ ಮಾಡ್ಕೊಂಡು ಮಾಡ್ತೀವಿ ಅಂತ. ಎಲ್ಲ ಹರಟೆ ಹೊಡ್ಕೊಂಡು ನಕ್ಕೊಂಡು ಆರಾಮಾಗಿ ಕೆಲಸ ಮಾಡ್ತೀವಿ. ಇನ್ನು ನೈಟ್ ಊಟ ಸರಿ ಮಾಡದೇ ಇರೋದು ಒಂದು ರೀಸನ್ನು, ಅವಲಕ್ಕಿ ಮಂಡಳು ಚೆನ್ನಾಗಾಗಿರೋದು ಒಂದು ರೀಸನ್ನು. ಉತ್ತರ ಕರ್ನಾಟಕ ಮಂದಿಗೆ ನೀವು ನಡರಾತ್ರಿ 2 ಗಂಟೆಗೆ ಎಬ್ಸಿ ಅವಲಕ್ಕಿ ಮಂಡಳು ಕೊಟ್ಟರು ತಿಂತಾರೆ. ಸೊ ನಾವು ಅದನ್ನೇ ಮಾಡ್ತಿದ್ವಿ. ಫೈನಲಿ ಅವಲಕ್ಕಿ ಮಂಡಳನ ರೆಡಿ ಮಾಡೇ ಬಿಟ್ವಿ. ಸೊ ಈ ನಮ್ಮ ಮನೆಯಲ್ಲಿ ಫಂಕ್ಷನ್ ಪ್ರಿಪರೇಷನ್ ವ್ಲಾಗ್ ನಿಮಗೆ ಯಾವ ತರ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿದೀರಾ ಅನ್ಕೋತೀನಿ. ನೋಡಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.